ತುಂಗಭದ್ರಾ ನದಿಯ ಒಂದು ಪ್ರವಾಹಕ್ಕೆ ಏನು ಪುಣ್ಯಕ್ಷೇತ್ರ ಅಂತ ಹೇಳ್ತೀವಿ ಉಕ್ಕಡಗಾತ್ರಿಯ ಕರಿಬಸವೇಶ್ವರ ಪುಣ್ಯಕ್ಷೇತ್ರದಲ್ಲಿ ಈಗಾಗಲೇ ನೀರು ಏನು ಪ್ರವೇಶ ಮಾಡಿರೋದನ್ನು ನೋಡ್ತಾ ಇರ್ಬೋದು ನೀವು. ಈ ಕಳೆದ ಹಿಂದೆ ಈ TV9 ಕೂಡ ಒಂದು ವಾರದ ಹಿಂದೆ ಇಲ್ಲಿ ಭೇಟಿ ನೀಡಿದಾಗ, ಕಳೆದ ಶುಕ್ರವಾರ ಭೇಟಿ ನೀಡಿದಾಗ ಇಲ್ಲಿರ್ತಕ್ಕಂಥ ಸ್ನಾನಘಟ್ಟ ಏನಿದೆ ಸಂಪೂರ್ಣವಾಗಿ ಕಾಣ್ತಾ ಇತ್ತು. ಜೊತೆಗೆ ಇಲ್ಲಿನ ಕೆಲವೊಂದು ಅಲ್ಲಿಂದ ಕೂಡ ಒಂದು 30ಕ್ಕೆ ಹೆಚ್ಚು ಕೂಡ ಅಂಗಡಿಗಳನ್ನು ಮೊದಲೇ ಅವರು ಮುಂಜಾಗ್ರತಾ ಕ್ರಮವಾಗಿ ತೆರವುಗೊಳಿಸಿದ್ರು. ಆದರೆ ಅದಾದ ನಂತರ ಸಂಪೂರ್ಣವಾಗಿ ನೀರು ಏನು ಸ್ನಾನಘಟ್ಟದಿಂದ ಮೇಲೆ ಏನು ಉಕ್ಕಡಗಾತ್ರಿಯ ಒಂದು ಪುಣ್ಯಕ್ಷೇತ್ರ ಕರಿಬಸವೇಶ್ವರನ ಒಂದು ಗದ್ದಿಗೆ ಏನಿದೆ ಅದರ ಕೆಳಭಾಗದಲ್ಲಿ ಹೋಗಿದೆ. ಅದನ್ನು ನೋಡ್ತಾ ಇರ್ಬೋದು. ಇನ್ನಷ್ಟು ನೀರು ಬರ್ತಕ್ಕಂಥ ಈಗಾಗಲೇ ಒಂದು ಮಾಹಿತಿಯನ್ನು ಏನು ಭದ್ರಾ ಜಲಾಶಯದ ಅಧಿಕಾರಿಗಳು ನೀಡಿದ ಹಿನ್ನೆಲೆಯಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ಗ್ರಾಮಕ್ಕೆ ಬರ್ತಕ್ಕಂಥ ಮುಖ್ಯ ರಸ್ತೆಯು ಕೂಡ ಅಲ್ಲಿ ರಸ್ತೆ ಸಂಚಾರ ಸ್ಥಗಿತವಾಗಿರ್ತಕ್ಕಂಥದ್ದು. ಜೊತೆಗೆ ಪುಣ್ಯಕ್ಷೇತ್ರಕ್ಕೆ ಪ್ರತಿದಿನ ಇಲ್ಲಿ ಏನು ಸಾವಿರಾರು ಭಕ್ತರು ಬರ್ತಾ ಇದ್ರು. ಆದರೆ ಈಗ ಮಾತ್ರ ಏನು ಪ್ರವಾಹದ ಭೀತಿ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರ ಸ್ಥಗಿತ ಆಗಿದ್ದರಿಂದ ಒಂದು ರೀತಿಯಾದ ಪುಣ್ಯಕ್ಷೇತ್ರಕ್ಕೆ ಜಲ ದಿಗ್ಬಂಧನ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಏನು ಯಾವಾಗ ಬರ್ತದೆ ಇದು ನೀರು, ಎಷ್ಟು ಪ್ರಮಾಣದಲ್ಲಿ ಬರ್ತದೆ, ಏನೇನು ಅನಾಹುತಗಳಾಗ್ತಾವ ಅಂತ ಈಗ ನೀರಾವರಿ ಇಲಾಖೆಯವರು ಮಾಹಿತಿ ನೀಡಿದ್ರ ಪ್ರಕಾರ ಕಳೆದ 2 ದಿನಗಳಿಂದ ನೀರು ನದಿ ಮಟ್ಟ ನೀರು ಹರಿಬಿಡ್ತಾರೆ ಅಂತ ಹೇಳಿದ ತಕ್ಷಣ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ನದಿ ಭಾಗದಲ್ಲಿರುವಂಥ ಅಂಗಡಿ ಮುಗ್ಗಟ್ಟುಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಅದೇ ರೀತಿ ಈಗ ಮಾಧ್ಯಮ ಮಿತ್ರರು ಹೇಳಿದ ಪ್ರಕಾರ ಇವಾಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದರು. ಈ ನದಿ ಪ್ರವಾಹದ ಭೀತಿಯಿಂದ ಕೆಲವು ಭಕ್ತಾದಿಗಳು ಬರೋಕ್ಕೆ ಹಿಂದೇಟು ಆಗ್ತಾಯಿದ್ದಾರೆ. ಅದೇ ರೀತಿ ನಿರಂತರವಾಗಿ ನೀರಿನ ಮಟ್ಟ ಹೆಚ್ಚುತ್ತಾ ಇದೆ. ಒಟ್ಟಾರೆ ಕಳೆದ ಕೆಲವು ದಿನಗಳಿಂದ ಹೋಲಿಸಿದಾಗ ಈ ರೀತಿ ಜುಲೈನಲ್ಲೇ ಈ ರೀತಿಯಾದಂಥ ನೀರು ಬಂದಿರತಕ್ಕಂಥದ್ದು, ಈ ವರ್ಷ ಒಂದು ತಿಂಗಳು ಅಥವಾ 1.5 ತಿಂಗಳು ಮೊದಲೇ ನೀರು ಬಂದಿರತಕ್ಕಂಥದ್ದು, ಯಾವೆಲ್ಲ ತೊಂದರೆಗಳಾಗಿದೆ ನಿಮ್ಮ ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳು? ಈ ಗ್ರಾಮದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಾಗಿದೆ. ಹಳ್ಳದಲ್ಲಿರ್ತಕ್ಕಂಥ ಹಲವಾರು ತೋಟಗಳು ನಾಶವಾಗಿವೆ. ಹಾಗೆ ರಸ್ತೆ ಪತ್ಯಾಪುರದಿಂದ ಉಕ್ಕಡಗಾತ್ರಿ ರಸ್ತೆ ಬಂದಾಗಿದೆ. ಹಾಗೆ ಮಳೆನಾಯಕನಹಳ್ಳಿಯಿಂದ ಬರ್ತಕ್ಕಂಥ ಉಕ್ಕಡಗಾತ್ರಿ ಅದು ಸಹ ರಸ್ತೆ ಬಂದಾಗಿದೆ. ಈಗ ಬಡವರ ಬಗ್ಗರಿಗೆ ಭಾಳ ಅನಾನುಕೂಲ ಆಗಿದೆ ಅಲ್ಲಿ ಸೊಪ್ಪು ಬೆಳೆಗಾರರಾಗಿರ್ಬೋದು, ಭತ್ತ ಹಚ್ಚಿದೆ ಆಗಿರ್ಬೋದು, ಅಡಿಕೆ ಹಚ್ಚಿದೆ ಆಗಿರ್ಬೋದು, ಹಲವಾರು ರೀತಿಯ ಬೆಳೆಗಳೆಲ್ಲ ಮುಳುಗಡೆ ಆಗಿವೆ. ಹಾಗೆ ಭಕ್ತಾದಿಗಳಿಗೂ ಸಹ ನೀವು ಒಂದು ತೊಂದರೆ ಆಗಿದೆ ಅಂತ ಹೇಳ್ಬೋದು ಸರ್. ಒಟ್ಟಾರೆಯಾಗಿ ಪುಣ್ಯಕ್ಷೇತ್ರದಲ್ಲಿ ನಿರಂತರವಾಗಿ ನೀರು ಏನು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭಕ್ತರಿಗೂ ಕೂಡ ತೊಂದರೆ ಆಗಿದೆ ಮತ್ತು ಪುಣ್ಯಕ್ಷೇತ್ರದಲ್ಲಿ ಕೂಡ ನೀರು ಪ್ರವೇಶ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ನೀರು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಲ್ಲಿ ಹೆಚ್ಚಿನ ಜಿಲ್ಲಾಡಳಿತ ಇಲ್ಲಿ ಹೆಚ್ಚಿನ ಒಂದು ಏನು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ವ್ಯವಸ್ಥೆಯನ್ನು ಅಗತ್ಯವಾದ ಏನು ಕುಟುಂಬಗಳದಾವೆ ನಮ್ಮ ಈ ಪ್ರವಾಹದಿಂದ ಸಂಕಷ್ಟಕ್ಕೆಲ್ಲ ಕುಟುಂಬಗಳು ಕೂಡ ಜಿಲ್ಲಾಡಳಿತ ಸ್ಪಂದಿಸಬೇಕಾಗಿದೆ. ಉಕ್ಕಡಗಾತ್ರಿಯಿಂದ ಕ್ಯಾಮ್ರಾ ರಾಮೊಂದಿಗೆ ಬಸವರಾಜ ದೊಡ್ಡಮನಿ TV9 ದಾವಣಗೆರೆ.